ನಿಮ್ಮ ಹೆಸರು ಹೇಳಿ. ರಾಜಣ್ಣ ಅಂತ. ರಾಜಣ್ಣ. ಯಾವ ಊರಣ್ಣ? ನಮ್ಮ ಗೌರಿಯವ್ರ ತಾಲೂಕು ಅಂತಂದ್ರೆ. ಏನು ಬೆಲೆ ಹೇಳ್ತಾ ಇದ್ದೀರಣ್ಣ ಅವರಿಗೆ? ಇವಾಗ 2,50,000 ಹೇಳ್ತೇವೆ. 2,50,000ನ? 2,50,000. 2,50,000. ಎಷ್ಟಲ್ಲಾಗವೆ? ಎರಡೆರಡಲ್ಲ ಇದ್ರೆ. ಎರಡೆರಡಲ್ಲ? ಏನೇನು ತಿಂಡಿ ಕೊಡ್ತೀರಾ ನೀವು? ಮಾಮೂಲಿ ವೇಣುಗೋಪಾಲ್ ಅಂತ ಬೂಸ ಬರ್ತದೆ. ವೇಣುಗೋಪಾಲು. ಹಾಂ ಹಾಂ ಹಾಂ. ಅದು ಮಾಮೂಲಿ ನಮ್ಮದು ಜೋಳದ್ದು ಮೆಕ್ಕೆಜೋಳ ಹೊಡಿತಾವಲ್ಲ, ಹಾಂ ಹಾಂ, ಅದು ಮಿಕ್ಸ್ ಆಡಿಸ್ತೀವಿ. ಹಾಂ, ಅದು ಮಿಕ್ಸ್ ಮಾಡಿ ಕೊಡ್ತಾ ಇರ್ತೀವಿ. ಹಾಂ. ಮತ್ತೆ ನಮ್ಮಲ್ಲಿರುವಂಥ ಬೇವೆ ಹಾಕ್ತೀವಿ. ಮಾಮೂಲಿ ರಾಗಿ ಹುಲ್ಲ ಜೋಳನ? ರಾಗಿ ಹುಲ್ಲು, ಜೋಳದ್ದು, ಹಾಂ, ಮಾಮೂಲಿ ಒಂದು ಸ್ವಲ್ಪ ಇದು ಕಡಲೆ ಹುಲ್ಲು ಅವೆಲ್ಲ ಹಾಕ್ತೀವಿ. ಕೆಲಸ ಮಾಡವ? ಕೆಲಸ ಚೆನ್ನಾಗಿ ಮಾಡಿದ್ವಿ. ಕೆಲಸ ಈ ಗಾಡಿ ಎಲ್ಲ ಹೊಡಿತಾವ? ಗಾಡಿ ಎಲ್ಲ ಹೊಡಿ. ಹಾಂ. ಇದು ಕಡೆ ಗಾಡಿ ಜಾಸ್ತಿ ಅವ? ಗಾಡಿ ನಮ್ಮ ಕಡೆನೂ ಗಾಡಿ ಇದೆ. ಅದ ಜಾಸ್ತಿ ಅದೇ ಅವ ಗಾಡಿ ಅಂದೇನೆ. ಮಣ್ಣು ಅದು ಇದು ಹೊಡೆಯಕ್ಕೆ ಹೋಗ್ತಾರೆ. ಮಳ್ಳು ಹೊಡಿತೀರಾ? ಹೊಡೆಯಕ್ಕೆ ಹೋಗಲ್ಲ. ಹಾಂ ಹಾಂ. ಮಾಮೂಲಿ ನಮ್ಮ ವ್ಯವಸಾಯದ ಏನು ಬೇಕೋ ಅದು ಗೊಬ್ಬರ ಅದೆಲ್ಲ ಹೊಡ್ಕೊಳ್ತಾರೆ. ಹಾಂ. ಅಣ್ಕಾರ್ರಿ ಇದು. ಹಾಂ. ಈ ಜಾತಿ ಅಣ್ಕಾರ್ ಜಾತಿ. ಹಾಂ. ಇದು ಸಾಮಾನ್ಯಕ್ಕೆ ನಮ್ಮ ಕೋಲಾರ ಜಿಲ್ಲೆ ಒಳಗೆ ಇರ್ತೈತೆ. ಹಾಂ. ಹೆಚ್ಚಾಗಿ ಆ ಕಡೆ. ಹಾಂ. ಹಂಗಾಗಿ ನಾವೆಲ್ಲ ನಮ್ಮ ಕಡೆ ಎಲ್ಲನೂ ಹೆಚ್ಚಾಗಿ ಅಣ್ಕಾರ್ ಜಾತಿನೇ ಕೊಡ್ತೀವಿ. ಹಾಂ ಹಾಂ. ಜಾತ್ರೆ ಚೆನ್ನಾಗಿ ಸೇರುತ್ತಾ? ಜಾತ್ರೆ ಪರವಾಗಿಲ್ಲ ರೀ. ಒಂದು 80% ಇವತ್ತಿಗೆ ಹಿಂದೆಗೂ ಈಗ ಸೇರಬೇಕು ಅಂದರೆ ಅವತ್ತೆಲ್ಲ 100 ಜಾತಿ ಇದ್ರೆ ಇವತ್ತೆಲ್ಲ 50-60 ಜಾತಿ ಅಲ್ರಿ. ಹಾಂ. ಯಾಕೆಂದ್ರೆ ಇವತ್ತು ದನ ಸಾಕೋರೆ ಕಡಿಮೆ ಆಗಿಬಿಟ್ಟಿದ್ದಾರೆ. ಹಾಂ. ಯಾಕೆ ಕಡಿಮೆ ಆಗವ್ರಪ್ಪ ಅಂದರೆ ಹಾಂ. ಇವತ್ತು ರೈತರು ಅಂಥ ಸೌಲಭ್ಯಗಳು ಏನು ಕೊಡ್ತಾ ಇಲ್ಲ. ಹಾಂ ಹಾಂ. ದನ ಸಾಕೋದ್ರಿಂದ ಏನು ಸುಖ ಕಾಣ್ತಾ ಇಲ್ಲ. ಹಾಂ. ಏನಂದ್ರೆ ನಾವು ಹುಟ್ಟಿದಾಗಿಂದನೂ ನಮ್ದೊಂದು ಇದು ಒಂದು ಗುಣ, ಹಾಂ, ನಮಗೆ ದನ ಇರಲೇಬೇಕು. ಅದೇ ರಕ್ತದಲ್ಲೇ ಬಂದ್ಬಿಟ್ಟಿದೆ. ನಮ್ದು ಒಂದು ವೃತ್ತಿ ಅನ್ನೋ ಒಂದು ಇದರಲ್ಲಿ ರಕ್ತದಲ್ಲೇ ಆ ಥರ ಹುಟ್ಟಿದೆ. ಹಾಂ. ಒಂದು ಎಷ್ಟೊತ್ತಿದ್ರು ಕೂಡ ನಮ್ಮ ದನ ಜೊತೆಯಲ್ಲಿ ದನ ಇದ್ರೆ ನಾವು ನಿರಾಳಕ್ಕೆ ಮನೆಯಲ್ಲಿ ಇರ್ಬೇಕು. ಹಾಂ. ಆ ಒಂದು ರೀತಿಯಲ್ಲಿ ನಾವು ಬೆಳ್ಕೊಬೇಕು. ಪರವಾಗಿಲ್ವ ಗಿರಾಕಿ ಬಂದವ್ರ? ಗಿರಾಕಿ ಬಂದೈತ್ರಿ. ಇನ್ನು ನಾಳೆ ನಾಡುತ್ತು ಒಂದು ಸ್ವಲ್ಪ ಬರ್ತೈತೆ. ಇನ್ನು ರಾತ್ರಿ ಬಂದಿದ್ದೀವಿ ನಾವು. ಹಾಂ. ರಾತ್ರಿ ಬಂದ್ರಾ? ಇವತ್ತು ಬೆಳಗ್ಗೆ ಒಂದು 4 ಗಂಟೆಯಲ್ಲಿ. ಹಾಂ. ಇನ್ನು ನಾಳೆ ನಾಡುತ್ತು ನೋಡ್ಬೇಕು. ನಾಳೆ ನಾಳೆ ಗಿರಾಕಿ ಬರ್ತೈತಿ, ಏನು ಮಾಡ್ಬೇಕು. ಎಷ್ಟು ದಿವಸ ಇರುತ್ತೆ ಅಣ್ಣ ಜಾತ್ರೆ? ಇದು 4ರಿಂದ 5 ದಿನ ಇರ್ತೈತಿ. ಯಾವಾಗ ಸೇರಿದ್ದು? ಇದು ಇನ್ನು ನೆನ್ನೆಲಿಂದನೂ ಇದಾಗಿರುತ್ತೆ. ನೆನ್ನೆ ಎಂಟನಾ? ನಿನ್ನೆ ಶನಿವಾರ ಅಂದರೆ, ಹಾಂ, ಭಾನುವಾರ. ಹಾಂ. ಇನ್ನು ಗುರುವಾರ ಶುಕ್ರವಾರದವರೆಗೂ ಇರುತ್ತೆ. ಗುರುವಾರ ಶುಕ್ರವಾರ ತನಕ ಇರ್ತೈತೆ. ಹಾಂ. ಇನ್ನು ವ್ಯಾಪಾರಸ್ಥರು ಬರ್ತಾ ಇದ್ದಾರೆ. ಹಾಂ. ಇನ್ನು ಅಲ್ಪ ಸ್ವಲ್ಪ. ನಾಳೆ ತುಂಬ ಜಾತ್ರೆ ಆಗುತ್ತಾ? ನಾಳೆ ಫುಲ್ ಜಾತ್ರೆ. ನಾಳೆ ಫುಲ್ ಜಾತ್ರೆ. ನಾಳೆಲ್ಲ ಫುಲ್ ಜಾತ್ರೆ. ನೋಡ್ಬೇಕು ವ್ಯಾಪಾರ ಹೇಗಾಗುತ್ತೆ. ಅಣ್ಣ ಇವು ನಿಮ್ಮವೇನಾ? ಇವು ನಮ್ಮವೇನಪ್ಪ. 2 ಜೊತೆ ಕಟ್ಕೊಂಡಿದ್ದೀರಾ? 2 ಜೊತೆ ಕಟ್ತಾ ಇರ್ತೀವಿ. ಇವೇನಲ್ಲ ಗವೆ? ಇವು 2 4. 2 4. ವರ್ಷ ಫುಲ್ ಮನೆಗೆ ಇರ್ತಾವೆ 2 ಜೊತೆ? 2 ಜೊತೆ ನಮ್ಮ ಮನೆಯಲ್ಲೇ ಇರ್ತಾವ್ರಿ. ಹಾಂ. ನಾವು ಇಬ್ಬರು ಅಣ್ಣ ತಮ್ಮಂದಿದ್ದೀವಿ. ಇಬ್ಬರು ಅಣ್ಣ ತಮ್ಮದಿರಾ? ಹಾಂ ಹಾಂ. ಅವ್ರೊಂದು ಜೊತೆ, ನಮ್ಮ ಅಣ್ಣನಿಗೊಂದು ಜೊತೆ ಇರ್ತವೆ, ನಮಗೊಂದು ಜೊತೆ ಇರ್ತವೆ. ಹಾಂ. ಮಾಮೂಲಿ ನಾವು ಅವರಿಬ್ಬರು ಒಟ್ಟಿಗೆ ವ್ಯವಸಾಯ ಮಾಡ್ಕೊಂಡಿರ್ತೀವಿ. ಜೊತೆಗೆ ವ್ಯವಸಾಯ ಮಾಡ್ತೀರಾ? 2 ಜೊತೆ ಕಂಪಲ್ಸರಿ ನಮ್ಮ ಮನೆಯಲ್ಲಿ ಇರ್ತಿರ್ತಾರೆ. ಹಾಂ. ಇವಕ್ಕೇನೇನು ತಿಂಡಿ ಕೊಡ್ತೀರಾ? ಮಾಮೂಲಿನ? ಮಾಮೂಲಿ ಬೂಟ. ಹಾಂ. ಮಾಮೂಲಿ ನಮ್ಮಲ್ಲಿ ಸಿಗುವಂಥದ್ದು. ಹಾಂ ಹಾಂ. ಜೋಳದ್ದು ಇದಿರ್ತೈತೆ. ಹಾಂ. ಅದನ್ನು ಕೊಡ್ತೀವಿ. ಉಳ್ಳಿ ನುಚ್ಚಿರ್ತೈತೆ. ಹಾಂ. ಹುಳ್ಳಿ ಕಾಳು ಬೆಳಿತವೆ. ಹಾಂ ಹಾಂ. ಅದ್ರದ್ದು ನಾವು ಉಳಿಮೆ ಟೈಮಲ್ಲಿ ಅದನ್ನು ನಾವು ಬಳಸ್ತೀವಿ. ಹುಳ್ಳಿ ಕಾಳು. ಹುಳ್ಳಿ ಕಾಳು. ಹಾಂ. ಯಾಕೆಂದ್ರೆ ಅದ್ರ ಇವತ್ತು ಅದನ್ನು ಬೆಳೆಯೋದು ಕಷ್ಟ ಆಗಿಬಿಟ್ಟಿದೆ. ಹಾಂ. ಇವತ್ತು ಹಂಗಾಗಿ ನಾವು ಇವಾಗ ಆ ಟೈಮಲ್ಲಿ ಮಾತ್ರ ಬರ್ತೀವಿ. ಮಾಡಿ ಟೈಮಲ್ಲಿ ಹೆಚ್ಚಿಗೆ ನಾವು ಹುಳ್ಳಿ ಕಾಳು ಕೊಡ್ತೀವಿ. ಹಾಂ. ಈ ಟೈಮಲ್ಲೆಲ್ಲ ಬೇರೆ ಟೈಪ್ ಬರ್ತೀವಿ. ಹಾಂ. ಇವೇನು ಹೇಳ್ತಾ ಇದ್ದೀರಾ ವ್ಯಾಪಾರ? ಇದು 1.80 ಹೇಳ್ತಾ ಇದ್ದೀವಿ. 1.80? ಸರಿ ಆಯ್ತು.